ಉಡುಪಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಸೇನಾ ಹೆಲಿಕಾಪ್ಟರ್ ಮೂಲಕ ಉಡುಪಿಗೆ ಆಗಮನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಡುಪಿಯಲ್ಲಿ ಮೋದಿ ರೋಡ್ ಶೋ ಪ್ರಾರಂಭ ಆಗುತ್ತೆ. ಬನ್ನಂಜೆ ನಾರಾಯಣಗುರು ವೃತ್ತದಿಂದ ಕಲ್ಸಂಕದವರೆಗೆ ರೋಡ್ ಶೋ ಅನ್ನ ಹಮ್ಮಿಕೊಳ್ಳಲಾಗಿದೆ. ಮೋದಿ ರೋಡ್ ಶೋಗಾಗಿ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಕಾತುರದಿಂದ. ರಸ್ತೆಯ ಇಕ್ಕೆಲಗಳಲ್ಲಿ ಸೇರಿರುವ ಸಾವಿರಾರು ಜನರು 2 ಕಿಲೋಮೀಟರ್ ಉದ್ದಕ್ಕೂ ಮೋದಿಯನ್ನು ಸ್ವಾಗತಿಸೋದಕ್ಕೆ ಅಂತಾನೆ ಕಾಯ್ತಾ ಇದ್ದಾರೆ ಜನ. ಬಹಳ ಉತ್ಸುಕದಿಂದ ಬಹಳ ಸಂಭ್ರಮ ಸಡಗರದಿಂದ ಕಾಯ್ತಾ ಇರೋದು. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಿದೆ. ಜೊತೆಗೆ ರೋಡ್ ಶೋ ಬೇರೆ ಇರೋದು. ಈ ರೋಡ್ ಶೋ ಒಂದು 2 ಕಿಲೋಮೀಟರ್ ಇರುತ್ತೆ. ಸೊ ಈ ರೋಡ್ ಶೋ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲರತ್ತ ಕೈ ಬೀಸುತ್ತಾ ಸಾಗಲಿದ್ದಾರೆ. ಅದನ್ನು ನೋಡಬೇಕು, ಹತ್ತಿರದಿಂದ ನೋಡಬೇಕು, ಅವರಿಗೊಂದು ವಿಶ್ ಮಾಡಬೇಕು ಅಂತ ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ ಜನ. ರಸ್ತೆಯ ಇಕ್ಕೆಲಗಳಲ್ಲಿ ಈಗಾಗಲೇ ಸೇರಿದ್ದಾರೆ. ನಮೋ ನಮೋ ಮೋದಿ ಮೋದಿ ಅನ್ನುವಂಥ ಘೋಷಣೆ ಎಲ್ಲ ಕಡೆಯಲ್ಲೂ ಕೂಡ ಮೊಳಗಿರುವಂಥದ್ದು. ಮತ್ತು ಈ ರೋಡ್ ಶೋ ನಡೆಯುವಂಥ ದಾರಿಯ ಉದ್ದಕ್ಕೂ ಕೂಡ ಕೇಸರಿ ಬಾವುಟದಿಂದ ಅಲಂಕರಿಸಲಾಗಿದೆ. ಮತ್ತು ಅಲ್ಲಲ್ಲಿ ತುಳುನಾಡನ್ನು ಪ್ರತಿನಿಧಿಸುವಂಥ ಒಂದಷ್ಟು ಕಾರ್ಯಕ್ರಮಗಳನ್ನು, ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಕೂಡ ಅರೇಂಜ್ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಮೋದಿಯವರ ಆಗಮನ ಆಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ರೋಡ್ ಶೋ ಪ್ರಾರಂಭ ಆಗತ್ತೆ. ಈ ಮೋದಿಯವರ ಆಗಮನ ಆಗ್ತಾ ಇದೆ. ಇದರಲ್ಲಿ ಮೋದಿಯವರು ಇದ್ದಾರೆ ಅಂತ ಗೊತ್ತಾಗಿದೆ ತಡ ಎಲ್ಲರೂ ಮೋದಿ ಮೋದಿ ಅನ್ನುವಂಥ ಘೋಷಣೆಗಳನ್ನು ಕೂಗೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮನ್ನು ಆಳುವಂಥ ನಮ್ಮ ದೇಶದ ಪ್ರಧಾನಿಗಳನ್ನು ಟಿ ವಿಯಲ್ಲಿ ನೋಡೋದು ಬೇರೆ ಬಿಡಿ, ಹತ್ತಿರದಿಂದ ನೋಡೋದು, ಅವರೇ ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಅಂದಾಗ ಅದರ ಆನಂದ ಅಥವಾ ಅದರ ಸಂಭ್ರಮವೇ ಬೇರೆ ಇರುತ್ತೆ. ಹತ್ತಿರದಿಂದ ನಾವು ಅವರನ್ನು ನೋಡ್ಬೋದು, ಕೈ ಬೀಸ್ಬೋದು, ಅವ್ರು ನಮ್ಮನ್ನು ನೋಡ್ತಾರೆ ಅನ್ನೋದೊಂದು ಖುಷಿ ಇರುತ್ತೆ. ಆ ಕಾರಣಕ್ಕಾಗಿ ಈಗಾಗಲೇ ಎಲ್ಲರೂ ಆಗಮಿಸಿರೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. 2 ಕಡೆಯಲ್ಲೂ ಕೂಡ ಜನ ಸೇರಿರೋದನ್ನು. ರಾಜ್ಯ ಅಂತ ನಮ್ಮ ಉಡುಪಿ ಜಿಲ್ಲೆಗೆ ಜನ ಆಗಮಿಸಿದ್ದಾರೆ. ಲಕ್ಷಾಂತರ ಜನರು ವಿಶ್ವ ನಾಯಕರ ಆಗಮನಕ್ಕೆ ಕಾಯ್ತಾ ಇದ್ದೇವೆ. ಬಹಳ ಒಂದು ಸಂತೋಷ. ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಉಡುಪಿಗೆ ನರೇಂದ್ರ ಮೋದಿಜಿಯವರು ಆಗಮಿಸಿದ್ರು. ಇವತ್ತು ಪ್ರಪಂಚದಂತೆ ನಮ್ಮ ಉಡುಪಿ ನಗರವನ್ನು ನೋಡ್ತಾ ಇದೆ. ಒಂದು 20-25 ವರ್ಷಗಳ ಹಿಂದೆ ನಮ್ಮ ವಿಶ್ವನಾಯಕ ಆಗಮಿಸಿದ ಸಂದರ್ಭದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಅವಾಗ ಕೂಡ ನಾವು ಬಂದು ನರೇಂದ್ರ ಮೋದಿಜಿಯವರನ್ನು ಕಣ್ತುಂಬಿಕೊಂಡಿದ್ದೇವೆ. ತದನಂತರ 25 ವರ್ಷಗಳ ನಂತರ ನಮ್ಮ ವಿಶ್ವನಾಯಕ ನರೇಂದ್ರ ಮೋದಿ ಆಗಮನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಬಹಳಷ್ಟು ಒಂದು ಸಂತೋಷ ರೀತಿಯಲ್ಲಿ, ಹಬ್ಬದ ರೀತಿಯಲ್ಲಿ ಈ ವಾತಾವರಣ ಮೂಡಿ ಬಂದಿದೆ. ಬಹಳಷ್ಟು ನಾವು ಸಂತೋಷವಾಗಿ ಆಗಮಿಸ್ತಾ ಇದ್ದೇವೆ. ಅವರಿಗೆ ಸ್ವಾಗತ ಕೋರಿ ನಾವು ಕಾಯ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ನರೇಂದ್ರ ಮೋದಿಜಿ ಕಿ, ನರೇಂದ್ರ ಮೋದಿಜಿ ಕಿ, ನಾಯಕನಿಗೆ. ರಾಜ್ಯ ಅಂತ ನಮ್ಮ ಉಡುಪಿ ಜಿಲ್ಲೆಗೆ ಜನ ಆಗಮಿಸಿದ್ದಾರೆ. ಲಕ್ಷಾಂತರ ಜನರು ವಿಶ್ವ ನಾಯಕರ ಆಗಮನಕ್ಕೆ ಕಾಯ್ತಾ ಇದ್ದೇವೆ. ನಮ್ಗೆ ಏನಂತ ಹೇಳಿದ್ರೆ, ನಾವು ದೇವರನ್ನ ಹೇಗೆ ನೋಡ್ತೀವಿ, ಸಾಕ್ಷಾತ್ ದೇವರ ದರ್ಶನಕ್ಕೆ ನಾವು ಹೇಗೆ ಹೋಗ್ತೀವಿ, ಆ ಥರದಲ್ಲಿ ನಾವು ಕಾತುರದಿಂದ ಕಾಯ್ತಾ ಇದ್ದೇವೆ. ಅವರ ಬರುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಇವತ್ತು ಹಬ್ಬದಕ್ಕಿಂತ ನಮಗೆ ಅತ್ಯಂತ ಕುತೂಹಲವನ್ನು ಮೂಡಿಸುವಂಥದ್ದು. ಯಾಕಂತ ಹೇಳಿದ್ರೆ ವಿಶ್ವ ನಾಯಕರೇ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಎನ್ನುವಂಥ ಒಂದು ಕಾತರದ ಒಂದು ಸನ್ನಿವೇಶ. ಸರ್, ನಾವು ಇದಕ್ಕೂ ಮೊದಲು ಮಂಗಳೂರಿಗೆ ಹೋಗಿದ್ದೇವೆ. ಆವಾಗ ತುಂಬಾ ದೂರದಿಂದ ನೋಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿಗೆ ಬರೋದ್ರಿಂದ, ನೇರಾಗಿ ನೋಡೋದ್ರಿಂದ ಇಲ್ಲಿ ತುಂಬಾ ಹತ್ತಿರದಿಂದ ನೋಡ್ತಿರೋದ್ರಿಂದ ತುಂಬಾ ಎಕ್ಸೈಟ್ ಅಲ್ಲಿ ಇದ್ದೇವೆ, ಖುಷಿಯಲ್ಲಿದ್ದೀವಿ. 2 ಕೈಯಲ್ಲಿ ಹೂ ಇದೆ. ನಮ್ಮ ನಾಯಕರಿಗೆ ಹಾಕ್ಬೇಕಂತ ಕಾಯ್ತಾ ಇದ್ದೇವೆ. ನಾವು ಒಂದು ದೇವರನ್ನೇ ನೋಡಿದ ರೀತಿಯಲ್ಲಿ ಕಾಯ್ತಾ ಇದ್ದೇವೆ. ಉಡುಪಿಗೆ ಬರ್ತಾ ಇರೋದು ಖುಷಿಯಲ್ಲಿದ್ದೇವೆ. ನರೇಂದ್ರ ಮೋದಿ ಜಿ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ದೇಶದ ಹೆಮ್ಮೆ ಜಯ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ. ದೇಶದ ಹೆಮ್ಮೆಯ ನಾಯಕರಾಗಿರುವಂತಹ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರನ್ನು ಇಡೀ ಉಡುಪಿ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಇವತ್ತು ಪ್ರತಿ
ಸರ್ ಹಲೋ ಸರ್ ಚೂರಿಂದೆ ಮುಂದೆ ಬರ್ಚಾ ಕರೆಂಟ್ ಇದೆಯಾ ನೋಡಿ ಸರ್ ಹಲೋ ಸರ್ ಚೂರಿಂದೆ ಎಸ್ ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಈಗ ತಾನೇ ಉಡುಪಿಗೆ ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಪ್ರಾರಂಭ ಆಗತ್ತೆ. ಇವತ್ತು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾ ಇದ್ದಾರೆ ಅಂತ ಯಾವಾಗ ಈ ಕಾರ್ಯಕ್ರಮ ಅರೇಂಜ್ ಆಯಿತೋ ಆಗಿನಿಂದ ಈ ಕ್ಷಣದವರೆಗೂ ಜಿಲ್ಲಾಡಳಿತ ಸಕಲ ರೀತಿಯಾದಂತಹ ಸೌಕರ್ಯಗಳನ್ನು, ಸಿದ್ಧತೆಗಳನ್ನು, ಭದ್ರತೆಗಳನ್ನು, ವ್ಯವಸ್ಥೆಗಳನ್ನು ಮಾಡಿಕೊಂಡಿರೋದು. ಕೃಷ್ಣ ಮಠದಲ್ಲಿ ನಡೆಯುವಂಥ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಖುದ್ದಾಗಿ. ಇನ್ನು ಬಹಿರಂಗ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮೋದಿಯವರು. ಪ್ರಧಾನಿ ಮೋದಿ ರೋಡ್ ಶೋ ಆಯೋಜನೆ ಆಗಿದ್ದು ಭದ್ರತಾ ಸಿಬ್ಬಂದಿ ಇಂಚಿಂಚು ತಲಾಶನ ನಡೆಸಿದ್ದಾರೆ. ಇದು ನೀವು ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದು ಉಡುಪಿಗೆ ಆಗಮಿಸಿರುವಂಥದ್ದು. ಉಡುಪಿಗೆ ಆಗಮಿಸಿರೋದು ಪ್ರಧಾನಿ ನರೇಂದ್ರ ಮೋದಿಯವರು. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಅವರನ್ನು ಯಾವ ರೀತಿಯಾಗಿ ಸ್ವಾಗತ ಮಾಡಬೇಕಾಗಿತ್ತು ಔಪಚಾರಿಕವಾಗಿ, ಅಂದರೆ ಒಂದು ರೂಲ್ಸ್ ಇರುತ್ತಲ್ಲ ಜಿಲ್ಲಾಡಳಿತದ ಕಡೆಯಿಂದ, ಆ ರೂಲ್ಸನ್ನು ಇಲ್ಲಿ ಫಾಲೋ ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ರೋಡ್ ಶೋ ಪ್ರಾರಂಭ ಆಗತ್ತೆ. ಪ್ರಧಾನಿ ಮೋದಿಯವರ ಆಗಮನ ಆಗಿದೆ. ಪ್ರಧಾನಿ ಮೋದಿಯವರು ಕೂಡ ಕನ್ನಡದಲ್ಲಿಗೆ ಬರೆದು ಹಾಕಿದರು. ಬರ್ತಾ ಇರೋದಕ್ಕೆ ಅವರು ಎಷ್ಟು ಕಾತುರರಾಗಿದ್ದಾರೆ, ಇಲ್ಲಿಗೆ ಆಗಮಿಸ್ತಾ ಇರೋದಕ್ಕೆ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗ್ಯ ಆಗ್ತಾ ಇರೋದಕ್ಕೆ ಅವರು ಎಷ್ಟು ಕುತೂಹಲದಿಂದ ಇದ್ದಾರೆ, ಕೌತುಕ ಇದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಪೋಸ್ಟ್ ಹಾಕಿದರು. ಮತ್ತು ಅವರ ಬರುವಿಕೆಗಾಗಿಯೂ ಕೂಡ ಜಿಲ್ಲಾಡಳಿತ, BJPಯ ಕಾರ್ಯಕರ್ತರು ಮತ್ತು ಆ ಊರಿನ ಆ ಭಾಗದ ಜನರು ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದರು. ಪಕ್ಷಾತೀತವಾಗಿ ಒಬ್ಬ ಪ್ರಧಾನಿನ ನೋಡಬೇಕು ಅನ್ನೋದು ಎಲ್ರಿಗೂ ಇಷ್ಟ ಇದ್ದೇ ಇರತ್ತೆ. ಸೊ ಹತ್ತಿರದಿಂದ ನೋಡಬೇಕು ಅಂತ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಆಗಮಿಸ್ತಾ ಇರೋದು. ಹಾಗೆಯೇ ಉಡುಪಿ ಅಂದಿದ ತಕ್ಷಣ ನಮಗೆ ನೆನಪಾಗದೆ ಕೃಷ್ಣ ಮಠ ಅಂದಿದ ತಕ್ಷಣ ಅನೇಕ ಕಾರ್ಯಕ್ರಮಗಳು, ಧಾರ್ಮಿಕ, ಸಾಂಪ್ರದಾಯಿಕ, ಮನರಂಜನಾ ಕಾರ್ಯಕ್ರಮಗಳು ನಡೆಯುವಂಥದ್ದು ನೆನಪಾಗತ್ತೆ. ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತಿದೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಸೊ ಇದೀಗ ಅವರನ್ನು ರಸ್ತೆಯಲ್ಲಿ ನೋಡೋದಕ್ಕೆ ಅಂತ ಇಲ್ಲಿ ಜೈಕಾರವನ್ನು ಹಾಕಬೇಕು, ಘೋಷಣೆಗಳನ್ನು ಕೂಗಬೇಕು ಅಂತ ಒಂದು ಕಡೆಯಲ್ಲಿ ತಯಾರಾಗಿ ನಿಂತಿರೋದನ್ನು ನೋಡ್ತಾ ಇದ್ದೀರಾ. ಮೋದಿಯವರಿಗೆ ಜೈ ಜೈ ಅನ್ನುವಂಥ ಜೈಕಾರಗಳು ಮೊಳಗಿದೆ. ಇನ್ನೊಂದು ಕಡೆಯಲ್ಲಿ ಮೋದಿಯವರ ಆಗಮನ ಆಗಿರೋದು. 40 ನಿಮಿಷ ಮುಂಚಿತವಾಗಿ ಆಗಮಿಸಿದ್ದಾರೆ. 20 ನಿಮಿಷಗಳ ಕಾಲ ರೋಡ್ ಶೋ ಅಂತ ಹೇಳ್ತಾ ಇದ್ದಾರೆ. 20 ನಿಮಿಷಗಳ ಕಾಲ ರೋಡ್ ಶೋ ಉಡುಪಿ ಜಿಲ್ಲೆಗೆ ಲಕ್ಷಾಂತರ ಜನರು ವಿಶ್ವ ನಾಯಕರ ಆಗಮನಕ್ಕೆ ಕಾಯ್ತಾ ಇದ್ದೇವೆ. ಬಹಳ ಒಂದು ಸಂತೋಷ. ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಉಡುಪಿಗೆ ನರೇಂದ್ರ ಮೋದಿಜಿಯವರು ಆಗಮಿಸಿದ್ರು. ಇವತ್ತು ಪ್ರಪಂಚದ